ನಿಮ್ಮ ಹತ್ರ 20 ಮಿನಿಟ್ಸ್ ಟೈಮ್ ಇದ್ದರೆ 95% ಜನ ಏನಕ್ಕೆ ಟ್ರೇಡಿಂಗಲ್ಲಿ ಲಾಸ್ ಮಾಡ್ತಾರೆ, ಬಾಕಿ 5% ಜನ ಮಾತ್ರ ಯಾಕೆ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆಗ್ತಾರೆ ಅಂತ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಏನಕ್ಕಂದರೆ ನಾವು ಯೂಸ್ ಮಾಡೋ ಒಂದು ಮೆಥಡು ರಾಂಗ್ ಆಗಿರುತ್ತೆ. ಅದನ್ನು ಒಂದು ರೈಟ್ ವೇಯಲ್ಲಿ ಯೂಸ್ ಮಾಡಿಕೊಂಡು ನಮ್ಮ ಸ್ಟ್ರಾಟಜಿಯಲ್ಲಿ ಚೇಂಜ್ ಮಾಡಿಕೊಂಡು ಅಪ್ಲೈ ಮಾಡಿದಾಗ ಏನೆಲ್ಲ ಚೇಂಜಸ್ ಆಗುತ್ತೆ, ಹೇಗೆಲ್ಲ ಪ್ರಾಫಿಟ್ ಮಾಡ್ಬೋದು ಅನ್ನೋದನ್ನ, ಯಾವುದನ್ನು ಅಪ್ಲೈ ಮಾಡಬೇಕು ಯಾವುದನ್ನು ಅಪ್ಲೈ ಮಾಡಬಾರ್ದು ಅನ್ನೋದು ಕ್ಲಿಯರಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. AKS ಟ್ರೇಡಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮೂವಿಂಗ್ ಅವರೇಜ್ ಬಗ್ಗೆ ಮಾತಾಡ್ತೀನಿ. ಏನಕ್ಕಂತಂದರೆ ಇದೊಂದು ಪಾಪ್ಯುಲರ್ ಇಂಡಿಕೇಟರ್, ಎಲ್ಲರೂ ಯೂಸ್ ಮಾಡ್ತಾರೆ, ಆದರೆ ಮ್ಯಾಕ್ಸಿಮಮ್ ಜನ ಇದರಲ್ಲೇ ಲಾಸ್ ಮಾಡ್ಕೊತಿರೋದು. ಏನಕ್ಕೆ ಲಾಸ್ ಮಾಡ್ಕೊತಿದೆ ಅಂದರೆ ಈ ಇಂಡಿಕೇಟರ್ನ ಲಾಂಗ್ ಟರ್ಮ್ ಇನ್ವೆಸ್ಟರ್ಸಿಂದ ಹಿಡಿದು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡೋರು ಕೂಡ ಯೂಸ್ ಮಾಡ್ತಾರೆ. ಆದರೆ ಕೆಲವೊಬ್ಬರಿಗೆ ಮಾತ್ರ ಪ್ರಾಫಿಟ್ ಆಗುತ್ತೆ, ಇನ್ನು ಬಾಕಿ ಉಳಿದು 96-98% ಜನಗಳಿಗೆ ಇದರಿಂದ ಲಾಸ್ ಆಗ್ತಿದೆ. ಏನಕ್ಕಂತಂದರೆ ಇದನ್ನು ಯೂಸ್ ಮಾಡುವಂಥ ಒಂದು ಸೆಟ್ಟಿಂಗ್ ಆಗಿರ್ಬೋದು, ಇದನ್ನು ಯೂಸ್ ಮಾಡುವಂಥ ಒಂದು ಸ್ಟ್ರಾಟಜಿ ಆಗಿರ್ಬೋದು, ಅದು ತುಂಬ ರಾಂಗ್ ಇದೆ. ಅದು ಏನಪ್ಪ ಅಂತಂದರೆ ಆ್ಯಕ್ಚುಲಿ ಮೂವಿಂಗ್ ಅವರೇಜ್ ಅಂತಂದರೆ ಆವ್ರೇಜ್ ಪ್ರೈಸ್ ಆಫ್ ಲಾಸ್ಟ್ n ನಂಬರ್ ಆಫ್ ಕ್ಯಾಂಡಲ್ಸ್ ಆರ್ ಪೀರಿಯಡ್. n ನಂಬರ್ ಅನ್ನೋದು ಎಷ್ಟು ಕ್ಯಾಂಡಲ್ಸ್ ನಂಬರ್ಸ್ ಕೂಡ ಆಗಿರ್ಬೋದು, 10, 5, 50, 100, 200 ಇದನ್ನು ನಾವು ಸೆಟ್ಟಿಂಗಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಇವಾಗಿನ ಟ್ರೇಡಿಂಗಲ್ಲಿ ಮ್ಯಾಕ್ಸಿಮಮ್ ಜನ ಯೂಸ್ ಮಾಡ್ತಿರೋದು ಗೋಲ್ಡನ್ ಕ್ರಾಸ್ ಓವರ್ ಮತ್ತು ಡೆತ್ ಕ್ರಾಸ್ ಓವರ್. ಸೊ ಇದಂದರೆ 200 ಪೀರಿಯಡ್ ಒಂದು ಮೂವಿಂಗ್ ಅವರೇಜನ್ನು 50 ಪೀರಿಯಡ್ ಮೂವಿಂಗ್ ಅವರೇಜ್ ಕ್ರಾಸ್ ಓವರ್ ಮಾಡಿ ಮೇಲ್ಗಡೆ ಹೋಗ್ತಾಯಿದ್ರೆ ಅದನ್ನು ಗೋಲ್ಡನ್ ಕ್ರಾಸ್ ಓವರ್ ಅಂತಾರೆ. ಸೊ ಅದು ಮತ್ತು 200 ಮೂವಿಂಗ್ ಅವರೇಜ್ನ 50 ಮೂವಿಂಗ್ ಅವರೇಜ್ ಡೌನ್ ಸೈಡ್ ಕ್ರಾಸ್ ಮಾಡಿ ಕೆಳಗಡೆ ಹೋಗ್ತಿದ್ರೆ ಇದಕ್ಕೆ ಡೆತ್ ಕ್ರಾಸ್ ಓವರ್ ಅಂತಾರೆ. ಸೊ ಮ್ಯಾಕ್ಸಿಮಮ್ ಜನ ಇದನ್ನೇ ಯೂಸ್ ಮಾಡ್ತಾ ಇರೋದು. ಇದು ಆ್ಯಕ್ಚುಲಿ ಯೂಸ್ ಮಾಡೋ ಒಂದು ರೀತಿ ಇದೆಯಲ್ಲ, ತುಂಬ ತಪ್ಪು. ಈ ಥರ ಯೂಸ್ ಮಾಡೋದ್ರಿಂದ ನಮಗೆ ಆಗೋದು 90% ಲಾಸೇ, ಬಾಕಿ 10% ಎಲ್ಲೋ ಒಂದೊಂದು ಕಡೆ ಮಾತ್ರ ಲಾಭ ಆಗುತ್ತೆ. ಸೊ ಇದನ್ನು ನಾವು ಒಂದು ಕರೆಕ್ಟ್ ವೇಯಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಟ್ರೇಡಿಂಗ್ ವ್ಯೂ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಮ್ಗೆ ಒಂದು ಬೇಕಾದಂಥ ಯಾವುದೋ ಒಂದು ಚಾರ್ಟ್ನ ಅಪ್ಲೈ ಮಾಡಿಕೊಂಡು ನಾನೊಂದು ಎಕ್ಸಾಂಪಲ್ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನು ಇಂಡಿಕೇಟರ್ ಸೆಕ್ಷನಿಗೆ ಹೋಗ್ಬಿಟ್ಟು ಅಲ್ಲಿ MA ಅಂತ ಟೈಪ್ ಮಾಡ್ತೀನಿ. ಅದರಲ್ಲಿ ಬರೋ MA ಕ್ರಾಸ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಹೋಗಿ ಸೆಟ್ಟಿಂಗ್ನ ಏನು ನಾವು ಯೂಸ್ ಮಾಡ್ತೀವಲ್ವ ಅದನ್ನೇ ಹಾಕ್ತೀನಿ. 50 ಬೈ ಇನ್ನೊಂದು ಲಾಂಗ್ ಇಂದು 200 ಡೇಸ್. ಸೊ ಅಪ್ಲೈ ಮಾಡ್ಕೊಂಡಾದಮೇಲೆ ಇದರಲ್ಲಿ ನಾನು ಹೇಳಿರೋ ಪ್ರಕಾರ ನಾರ್ಮಲ್ ಜನಗಳು ಯೂಸ್ ಮಾಡೋದು ಗೋಲ್ಡನ್ ಕ್ರಾಸ್ ಓವರ್. ಸೊ ಗೋಲ್ಡನ್ ಕ್ರಾಸ್ ಓವರ್ ಎಲ್ಲಿದೆ? ಇಲ್ಲಿದೆ. ಇಲ್ಲೇನು ಮಾರ್ಕ್ ಆಗಿದೆಯಲ್ಲ ಬ್ಲೂ ಕಲರ್. ಸೊ ಇಲ್ಲಿ ಇಂಥ ಪಾಯಿಂಟಲ್ಲಿ ಯಾರಾದರೂ ಬೈ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಜಸ್ಟ್ ಇಲ್ಲಿ ಕ್ರಾಸ್ ಚೆಕ್ ಮಾಡಿ. ಇದು ಎಕ್ಸೈಡ್ ಇಂಡಿಯಾ, ಇದು 2022 ಸೆಪ್ಟೆಂಬರ್ ಇದು ಚಾರ್ಟ್, ಇದು ಲಾಸ್ಟ್ 2 ಇಯರ್ಸ್ ಬ್ಯಾಕಿಂದು. ಸೊ ಈ ಥರ ಪ್ರೈಸಲ್ಲಿ ಬೈ ಮಾಡಿದಾಗ ಏನಾಗುತ್ತೆ ಅನ್ನೋದು ನೋಡಿ. ಆಲ್ಮೋಸ್ಟು ಆ ಪ್ರೈಸ್ ಎಕ್ಸಾಕ್ಟ್ ಕ್ರಾಸ್ ಓವರ್ ಆದ ತಕ್ಷಣವೇ ಆಲ್ಮೋಸ್ಟು 12%ಇಂದ 13% ತನಕ ಕ್ರ್ಯಾಶ್ ಆಗಿದೆ. ಸೊ ಇಂಥ ಟೈಮಲ್ಲಿ ಬೈ ಮಾಡಿಬಿಟ್ಟು ಲಾಸ್ ಆಗಿದೆ, ಇಂಡಿಕೇಟ್ರ್ ವರ್ಕ್ ಆಗಲ್ಲ ಅಂತ ಅನ್ಕೊತೀರ. ಬೇರೆ ಎಕ್ಸಾಂಪಲ್ಸ್ ನೋಡೋಣ. ಇದು ಡೆತ್ ಕ್ರಾಸ್ ಓವರ್ ಆಗಿದೆ ಅಲ್ವಾ, ಇಂಥ ಪಾಯಿಂಟಲ್ಲಿ ನೋಡಿದ್ರೆ ಇದು ಸಕ್ಸಸ್ ಆಗಿದೆ. ಸೊ ಕೆಲವೊಂದು ಪಾಯಿಂಟ್ ಕಡೆ ಮಾತ್ರ ಸಕ್ಸಸ್ ಆಗುತ್ತೆ ಡೆತ್ ಕ್ರಾಸ್ ಓವರ್, ಬಟ್ ಆದರೆ ಸಡನ್ ರಿಕವರಿ ಕೂಡ ಆಗಿದೆ. ಸೊ ನೆಕ್ಸ್ಟು ಪ್ರಿವಿಯಸ್ಲಿ ನೋಡ್ತಾ ಹೋಗೋಣ. ಸೊ ಆಲ್ರೆಡಿ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ. ಸೊ ಇಲ್ಲೊಂದು ಕಡೆ ಕ್ರಾಸ್ ಓವರ್ ಆಗಿದೆ. ಕ್ರಾಸ್ ಓವರ್ ಆದ ತಕ್ಷಣ ತೊಗೊಂಡ್ರೆ ಏನಾಗುತ್ತೆ, ಸಡನ್ಲಿ ಅಲ್ಲಿಂದ ಕೆಳಗಡೆ ಎಷ್ಟು ಪರ್ಸೆಂಟೇಜ್ ಕೆಳಗಡೆ ಬಂದಿದೆ? 7% ಕೆಳಗಡೆ ಬಂದಿದೆ. ಸೊ ಅದೇ ಥರನೇ ಇಲ್ಲಿ ನೋಡಿ ಡೆತ್ ಕ್ರಾಸ್ ಓವರ್ ಆಗಿದೆ. ಕೆಳಗಡೆ ಕ್ರಾಸ್ ಓವರ್ ಆದ ತಕ್ಷಣ ನಾವೇನಾದರೂ ಸೆಲ್ ಮಾಡಿದರೆ, ಇನ್ ಕೇಸ್ ಸೆಲ್ ಮಾಡಿದರೆ ಆಲ್ಮೋಸ್ಟು ಸ್ಟಾಕ್ 8% ಮೇಲೆ ಹೋಗಿದೆ. ಸೊ 8%, 7% ಒಂದು ಸ್ಟಾಕಲ್ಲಿ ಮೇಲೆ ಹೋಗುತ್ತೆ ಅಂತಂದರೆ ಅದು ನಮ್ಮದು ತುಂಬ ಲಾಸ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ತಗೊಂಡಿದ್ದ ಡೇಯಿಂದ ನೆಕ್ಸ್ಟು 8%, 9% ನಮ್ಮದು ಏನು ಅಮೌಂಟ್ ಹಾಕಿರ್ತೀವಿ ಅದು ಲಾಸ್ ಆಗ್ತಿದೆ ಅಂತಂದರೆ ಅದು ನಮಗೆ ಲಾಸ್ ಅಂತಲೇ ಲೆಕ್ಕ. ನಾವು ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡು ತುಂಬ ಲಾಸ್ ಆಗುತ್ತೆ. ಯಾಕಂದರೆ ಅದು ಎಲ್ಲಿವರೆಗೂ ಮೇಲೆ ಹೋಗುತ್ತೆ ಅಥವಾ ಎಲ್ಲಿವರೆಗೂ ಕೆಳಗೆ ಹೋಗುತ್ತೆ ಅಂತ ನಮ್ಗೆ ಹೇಳೋಕ್ಕೆ ಬರೋದಿಲ್ಲ. ಸೊ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲೊಂದು ಕಡೆ ಇದೆ ನೋಡ್ತಾ ಇರ್ಬೋದು. ಇಲ್ಲಿ ಕ್ರಾಸ್ ಓವರ್ ಆದ ತಕ್ಷಣ ಏನಿದೆಯಲ್ಲ ಇಲ್ಲಿಂದ ಕ್ರಾಸ್ ಓವರ್ ಆಗಿದೆ. ಸೊ ಇಲ್ಲಿ ನೋಡಿ ಎಕ್ಸಾಕ್ಟಾಗಿ ಇಲ್ಲಿ ಬೈ ಮಾಡಿದ್ರೆ ಏನು ಪರ್ಸೆಂಟ್ ತಗೊಂಡಿದ್ದು ನೆಕ್ಸ್ಟ್ ಡೇಯಿಂದನೇ 7%, 7%, 6.7% ಇಷ್ಟು ಬೀಳುತ್ತೆ ಸ್ಟಾಕ್. ಇಲ್ಲಿ ನೋಡಿದ್ರಲ್ವಾ ನೀವು ಯಾವಾಗ ಡೆತ್ ಕ್ರಾಸ್ ಓವರ್ ಆರ್ ಗೋಲ್ಡನ್ ಕ್ರಾಸ್ ಓವರಲ್ಲಿ ನೀವೇನಾದರೂ ಅದು ಪರ್ಫೆಕ್ಟ್ ಇದೆ ಅಂತೇಳಿ ಎಂಟ್ರಿ ತೊಗೊಂಡ್ರೆ ಅದೇ ರೀತಿ ನಮಗೆ ಲಾಸ್ ಆಗುತ್ತೆ. ಸೊ ಇವಾಗ ನಾವು ಮಾಡಬೇಕಾಗಿರೋ ಕರೆಕ್ಟ್ ವೇ ಏನಪ್ಪ ಅಂತಂದರೆ ಈ ಟೈಮಲ್ಲಿ ನಾವು ಇದನ್ನು ಎಲ್ಲಿ ಯೂಸ್ ಮಾಡಬೇಕು, ಯಾವ ಟೈಮ್ ಫ್ರೇಮಲ್ಲಿ ಯೂಸ್ ಮಾಡಬೇಕು,
ಯಾವ ಥರ ಎಂಟ್ರಿ ಮಾಡಬೇಕು, ಯಾವ ಥರ ಎಕ್ಸಿಟ್ ಆಗಬೇಕು, ಯಾವ ಥರ ಸ್ಟಾಪ್ ಲಾಸ್ ಇರಬೇಕು, ಯಾವ ಥರ ಟಾರ್ಗೆಟ್ ಇರಬೇಕು ಅನ್ನೋದನ್ನ ಒಂದು ಮೆಥಡ್ನ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲು ಇದನ್ನು ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿಲಿ ಯೂಸ್ ಮಾಡಬೇಕು. ಹೇಗಪ್ಪ ಅಂತಂದರೆ ಫಸ್ಟ್ ನಾವು ಚಾರ್ಟಿಗೆ ಹೋಗ್ಬಿಟ್ಟು ಡೈಲಿ ಟೈಮ್ ಫ್ರೇಮ್ ಏನಿದೆಯಲ್ಲ ಅದನ್ನ ಅಪ್ಲೈ ಮಾಡ್ಕೋಬೇಕು. ಇಲ್ಲೇನು ತೋರಿಸುತ್ತಲ್ಲ ಡೇ, ಇದನ್ನು ಅಪ್ಲೈ ಮಾಡ್ಕೊಂಬಿಟ್ಟು ಇದು ಎಕ್ಸಾಕ್ಟ್ಲಿ ನಾನೇನು ಹೇಳ್ತಿದ್ದೀನಲ್ಲ ಇಲ್ಲಿ ಬಂದ್ಬಿಟ್ಟು 50, 200 ಈ ಸೆಟ್ಟಿಂಗ್ ಏನೋ ಚೇಂಜ್ ಮಾಡಬೇಡಿ. ಇದರಲ್ಲಿ ಆ್ಯಕ್ಚುಲಿ ನಾವು ಇನ್ನೊಂದು ಇಂಡಿಕೇಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಕನ್ಫರ್ಮೇಷನ್ಗೋಸ್ಕರ ಇದೇನಿದೆ ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ವಾಲ್ಯೂಮ್ ಅಂತ ಟೈಪ್ ಮಾಡಿ ಇಂಡಿಕೇಟರ್ ಸೆಕ್ಷನಿಗೆ ಹೋಗ್ಬಿಟ್ಟು ಟೈಪ್ ಮಾಡಿದ್ಮೇಲೆ ಇಲ್ಲೊಂದು ವಾಲ್ಯೂಮ್ ಅಂತ ಇರುತ್ತಲ್ಲ, ಏನೂ ಇರಬಾರ್ದು, ವಾಲ್ಯೂಮ್ ಅಷ್ಟೇ ನಾರ್ಮಲು ವಾಲ್ಯೂಮ್ನ ಆ್ಯಡ್ ಮಾಡ್ಕೊಡಿ. ಇದನ್ನು ಆ್ಯಡ್ ಮಾಡ್ಕೊಂಡು ಆದಮೇಲೆ ಸೊ ಇದನ್ನು ಡೈಲಿ ಟೈಮ್ ಫ್ರೇಮ್ ವಾಲ್ಯೂಮು ಮತ್ತು ಏನು 50, 200 ಮೂವಿಂಗ್ ಆವ್ರೇಜ್ ಕ್ರಾಸ್ ಓವರ್ ಇದೆಯಲ್ಲ ಅದನ್ನು ಅದೇ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟು ಎಂಟ್ರಿ ಮಾಡಬೇಕಾದ್ರೆ ಎಷ್ಟು ಅಮೌಂಟಿಗೆ ಎಂಟ್ರಿ ಮಾಡಬೇಕು ಅನ್ನೋದನ್ನ ಫಸ್ಟು ನಾವು ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ನಮ್ಮ ಹತ್ರ 1 lakh rupees ಇದೆ ಅಂತಂದರೆ ಅದರಲ್ಲಿ ಡಿವೈಡೆಡ್ ಬೈ 10 ಮಾಡ್ಕೊಳ್ಳಿ, ಅಂದರೆ 10,000 rupees ಆಯಿತು. ಸೊ ಅದನ್ನು ನಾವು ಯಾವಾಗಾದರೂ ಒಂದು ಸ್ಟಾಕಿಗೆ ಎಂಟ್ರಿ ಆಗ್ತಾಯಿದ್ದೀವಿ ಅಂತಂದರೆ ಅದರಲ್ಲಿ ನಮಗೆ 500 rupees ಲಾಸ್ ಆಗಬೇಕು, ಅದಕ್ಕಿಂತ ಜಾಸ್ತಿ ಲಾಸ್ ಆಗಬಾರ್ದು. ನಮಗೆ ಪ್ರಾಫಿಟ್ ಬಂತು ಅಂದರೆ ಅಬೌವ್ 1000 rupees ಬರಬೇಕು. ಇದು ಒಂದು ನಮ್ಮ ಮೈಂಡ್ ಸೆಟ್ಟಲ್ಲಿ ಇರಬೇಕು. ಇದು ನಮ್ಮದು ಮನಿ ಮ್ಯಾನೇಜ್ಮೆಂಟಲ್ಲಿ ಬರುತ್ತೆ. ಇನ್ನು ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಯಾವಾಗ ಸ್ಟಾಕ್ ಸಿಗುತ್ತಲ್ವ ಅಂಥ ಟೈಮಲ್ಲಿ ನಾವು ಎಷ್ಟು ಸ್ಟಾಪ್ ಲಾಸ್ ಇಡ್ತೀವಿ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಮ್ಮ ರಿಸ್ಕ್ ಬಂದುಬಿಟ್ಟು 500 rupees. 500 rupees ಡಿವೈಡೆಡ್ ಬೈ ಇಲ್ಲಿ ಎಷ್ಟು ಸ್ಟಾಪ್ ಲಾಸ್ ಪಾಯಿಂಟ್ ತೊಗೊತೀವಿ. ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಆ ರುಪೀಸ್ನ ನೀವು 500 rupeesiಂದ ಡಿವೈಡೆಡ್ ಬೈ ಮಾಡಬೇಕು. ಸೊ ಡಿವೈಡೆಡ್ ಬೈ ಮಾಡಿದ್ರೆ ಅದು ಏನು ಅಮೌಂಟ್ ಬರುತ್ತೆ, ಏನು ವ್ಯಾಲ್ಯೂ ಬರುತ್ತಲ್ವ ಅದು ನಮ್ಮ ಕ್ವಾಂಟಿಟಿ ಆಗಿರುತ್ತೆ. 500 ಡಿವೈಡೆಡ್ ಬೈ 10 ಅಂತಂದರೆ 100 ಬರುತ್ತಲ್ವ, 100. ಆ 100 ಬಂದುಬಿಟ್ಟು ನಮ್ಮ ಕ್ವಾಂಟಿಟಿ ಆಗುತ್ತೆ. ಈ ಸ್ಟಾಕ್ ಯಾವ ಅದು ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ, ಸ್ಟಾಕ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ಸ್ಟಾಪ್ ಲಾಸ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ನಾವೇನು ಮಾಡೋಣ ಅಂತಂದರೆ ಒಂದು ಏನು ಚಾರ್ಟ್ ಇದೆಯಲ್ಲ ಅದರಲ್ಲಿ ಯಾವಾಗ ಗೋಲ್ಡನ್ ಕ್ರಾಸ್ ಓವರ್ ಆಗುತ್ತೆ. ಸೊ ಇದರಲ್ಲಿ ನಾವು ಸ್ವಿಂಗ್ ಟ್ರೇಡಿಂಗ್ ಮಾಡ್ತಿರೋದ್ರಿಂದ ನಾವು ಓನ್ಲಿ ಬೈಯಿಂಗ್ ಅಪರ್ಚುನಿಟಿ ಏನಿದೆ ಅದನ್ನು ಮಾತ್ರ ಚೆಕ್ ಮಾಡ್ತಾ ಹೋಗೋಣ. ಏನಕ್ಕಂದರೆ ನಮಗೆ ಸ್ವಿಂಗ್ ಟ್ರೇಡಿಂಗಲ್ಲಿ ನಾವು ಪೊಸಿಷನ್ನ ಹೋಲ್ಡ್ ಮಾಡ್ತೀವಿ 10 to 15 days ಆರ್ 1 month, 2 month, ಅಪ್ ಟು 6 months, 7 months ತನಕ ಹೋಲ್ಡ್ ಮಾಡಬೇಕಾಗಿ ಬರುತ್ತೆ. ಒಂದು ಸ್ವಿಂಗ್ ಟ್ರೇಡಿಂಗಲ್ಲಿ ನಾವು ಎಂಟ್ರಿ ಮಾಡ್ತಿದ್ದೀವಿ ಅಂತಂದರೆ ಸೊ ಅದಕ್ಕೊಂದು ಇಷ್ಟು ಅಮೌಂಟು ಅಂತ ಇಷ್ಟು ಪಾಯಿಂಟ್ ಅಂತ ಸ್ಟಾಪ್ ಲಾಸ್ ಇಟ್ಕೊತೀವಿ, ಇಷ್ಟು ಟಾರ್ಗೆಟ್. ಇದು ಎರಡರಲ್ಲಿ ಯಾವುದು ಅಚೀವ್ ಆಗುತ್ತೆ, ಸ್ಟಾಪ್ ಲಾಸ್ ಆದರೆ ಸ್ಟಾಪ್ ಲಾಸ್ ಪಕ್ಕಾ ತೆಗಿಲೇಬೇಕು, ಸ್ಟಾಪ್ ಲಾಸ್ನ ನಾವು ತಗೊಳ್ಳೇಬೇಕು. ಸೊ ನಾವು ಚೆಕ್ ಮಾಡ್ತಾ ಹೋಗೋಣ ಎಷ್ಟು ಸರಿ ನಮ್ಮ ಗೋಲ್ಡನ್ ಕ್ರಾಸ್ ಓವರ್ ಆದಾಗ ನಾನು ಹೇಳಿರೋವಂಥ ಸ್ಟ್ರಾಟಜಿ ಏನಿದೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಸ್ಟ್ರಾಟಜಿ ಏನಪ್ಪ ಅಂತಂದರೆ ಯಾವಾಗ ಇದು ನೋಡ್ಬೋದು ಗೋಲ್ಡನ್ ಕ್ರಾಸ್ ಓವರ್ ಏನಾಗಿದೆ ಅಲ್ವಾ, ಈ ಪಾಯಿಂಟಲ್ಲಿ ಆಗಿದೆ. ನೀನು ಇಲ್ಲಿ ಚೆಕ್ ಮಾಡ್ತಾ ಇದ್ದೀವಲ್ಲ ಈ ಪಾಯಿಂಟಲ್ಲಿ ಆದಾಗ ಸೊ ಗೋಲ್ಡನ್ ಕ್ರಾಸ್ ಓವರ್ ಯಾವಾಗ ಇಲ್ಲಾಗಿದೆ. ಸೊ ಈ ಪಾಯಿಂಟಲ್ಲಿ ನಾವೇನು ಮಾಡಬೇಕು ಅಂತಂದರೆ ಸೊ ಪ್ರೀವಿಯಸ್ಲಿ ಗೋಲ್ಡನ್ ಕ್ರಾಸ್ ಓವರ್ ಆದ ಟೈಮಲ್ಲಿ ಪ್ರೀವಿಯಸ್ಲಿ ಸ್ವಿಂಗ್ ಏನಿದೆ ಅದರ ಹೈನ ನಾವು ಮಾರ್ಕ್ ಮಾಡಿ ಇಟ್ಕೋಬೇಕು. ಇದನ್ನು ಫಾಲೋ ಮಾಡಲೇಬೇಕು. ಅದರ ಹೈ ಏನು ವಿಕ್ ಏನಿರುತ್ತೆ ಅದನ್ನು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿದೆಯಲ್ಲ ಈ ಹೈ. ಸೊ ಈ ಟೈಮಲ್ಲಿ ಒಂದು ಸ್ವಲ್ಪ ದಿನ ಆದಮೇಲೆ ಇದು ಗೋಲ್ಡನ್ ಕ್ರಾಸ್ ಓವರು ಅದನ್ನು ಬ್ರೇಕ್ ಮಾಡುತ್ತೆ. ಯಾವುದು ನಮ್ಮ ಸ್ಟಾಕ್ ಯಾವುದಿದೆ ಅದು ಬ್ರೇಕ್ ಮಾಡಿ ಮೇಲೆ ಹೋಗುತ್ತೆ. ಮೇಲೆ ಹೋದ ತಕ್ಷಣ ನಾವು ವಾಲ್ಯೂಮ್ ಚೆಕ್ ಮಾಡಬೇಕು. ಪ್ರೀವಿಯಸ್ ವಾಲ್ಯೂಮ್ಗಿಂತ ಸ್ವಲ್ಪ ವ್ಯಾಲ್ಯೂಮ್ ಇನ್ಕ್ರೀಸ್ ಇರಲೇಬೇಕು. ಬ್ರೇಕಿಂಗ್ ಟೈಮಲ್ಲಿ ಇತ್ತು ಅಂತಂದರೆ ಅಂತಹ ಒಂದು ಸ್ಟಾಕಲ್ಲಿ ನಾವು ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಹೇಗೆ ಮಾಡ್ಕೋಬೇಕು ಅಂತಂದರೆ ಈಗ ಇಲ್ಲಿ ಬ್ರೇಕ್ ಆಗಿದೆ. ಸೊ ಪ್ರೀವಿಯಸ್ 2 to 3 ಕ್ಯಾಂಡಲ್ನ ನಾವು ಸ್ಟಾಪ್ ಲಾಸ್ ತೊಗೋಬೋದು, ಅಥವಾ ಈ ಏನು ಎಂಟ್ರಿ ಆಗ್ತೀವಲ್ಲ ಆ ಕ್ಯಾಂಡಲ್ ಕೂಡ ಸ್ಟಾಪ್ ಲಾಸ್ ತೊಗೋಬೋದು. ಎಕ್ಸಾಂಪಲಿಗೆ ನಾನು ಪ್ರೀವಿಯಸ್ ಏನು ಎಂಟ್ರಿ ಬ್ರೇಕ್ಔಟ್ ಕ್ಯಾಂಡಲ್ ಏನಿದೆ ಅದು ತುಂಬ ಸ್ಟ್ರಾಂಗ್ ಇಲ್ಲ, ಸೊ ಪರ್ಫೆಕ್ಟ್ ಅಪ್ ಸೈಡ್ ವಿಕ್ಕಿರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಈ ಥರ ಏನು ಡೌನ್ ಬಂದಿದೆಯಲ್ಲ ಇದರಲ್ಲಿ ಇದು ಸ್ವಲ್ಪ ಬುಲ್ಲಿಶ್ ಕ್ಯಾಂಡಲ್ ಆಗಿರುತ್ತೆ. ಈ ಥರ ಕ್ಯಾಂಡಲ್ಸ್ ಏನು ಬಾಟಮ್ ವಿಕ್ ಇರುತ್ತೆ ಅದು ಬುಲ್ಲಿಶ್ ಕ್ಯಾಂಡಲ್ ಆಗಿರುತ್ತೆ. ಇಲ್ಲಿ ನೋಡಿದೆ ಇಲ್ಲಿ ಏನು ನಮ್ಮ ವ್ಯಾಲ್ಯೂ ಹೈ ಕ್ರಾಸ್ ಆಗಿದೆ ಅದರ ನಂತರ ಬಂದಿರೋ ಎಲ್ಲ ವಾಲ್ಯೂಮ್ಗಳು ರೈಸ್ ಆಗಿದೆ. ಸೊ ನಾನೇನು ಮಾಡ್ತೀನಿ ಈ ಕ್ಯಾಂಡಲ್ಗಿಂತ ಮೇಲೆ ಬೈ ಮಾಡ್ಕೊತೀನಿ. ಸೊ ನೀವು ಇಲ್ಲಿ ಕೂಡ ಬೈ ಮಾಡ್ಬೋದು, ಇಲ್ಲಿ ಕೂಡ ಬೈ ಮಾಡ್ಬೋದು, ಲೇಟಾಗಿ ಬೈ ಮಾಡಿದ್ರೆ ಎಲ್ಲಾದರೂ ಬೈ ಮಾಡ್ಬೋದು. ಈ ಥರ ಕ್ಯಾಂಡಲಲ್ಲಿ ಬೈ ಮಾಡಿ. ಸೊ ಪ್ರೀವಿಯಸ್ಲಿ ಏನು ಕ್ಯಾಂಡಲ್ ಇದೆ 1 to 2 ಕ್ಯಾಂಡಲ್, ಇದು ತುಂಬ ದೊಡ್ಡ ಕ್ಯಾಂಡಲ್ ಇರೋದ್ರಿಂದ ನಾನು ಏನು ಮಾಡ್ತೀನಿ 10%. ಸೊ 9 to 10% ಸ್ಟಾಪ್ ಲಾಸ್ ಇದೆ. ಸೊ ನಾನು ಇವಾಗ ಹೇಳ್ದಂಗೆ ನೀವು ಒಂದು ಗೊತ್ತಿಲ್ಲದಿರೋವಂಥ ಒಂದು ಸ್ಟ್ರಾಟಜಿಲಿ ಮಾಡೋದ್ರಿಂದ ಗೊತ್ತಿರೋ ಸ್ಟ್ರಾಟಜಿಲಿ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಇದರಲ್ಲಿ ನಾವು ಡಿವೈಡೆಡ್ ಬೈ ಮಾಡ್ಕೋಬೋದು ಈಸಿಯಾಗಿ. ಎಷ್ಟು ಸ್ಟಾಪ್ ಲಾಸ್ ನಾವು ಪಾಯಿಂಟ್ ತೊಗೊತಿದ್ದೀವಿ ಅಂದರೆ ನಾವು ಇದರಲ್ಲಿ ಎಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡ್ತೀವಿ ಅಂತ. ಸೊ 10% ಸ್ಟಾಪ್ ಲಾಸ್ ಇರೋದ್ರಿಂದ ನಾವು ಇವಾಗ ನಾವು ಆಲ್ಮೋಸ್ಟು ಇದರಲ್ಲಿ 1:2 ಟಾರ್ಗೆಟ್ ಇಟ್ಕೊಳ್ಳೋಣ. ಸೊ ನೋಡಿ ನಾವು ಎಂಟ್ರಿ ಆದಮೇಲೆ ಈ ಸ್ಟಾಪ್ ಲಾಸ್ ಆಗಿಲ್ಲ. ಸೊ ಸ್ಟಾಪ್ ಲಾಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ಬಂದರೆ ಎಕ್ಸಿಟ್ ಆಗಲೇಬೇಕು, ಸ್ಟಾಪ್ ಲಾಸ್ ತೊಗೊಳ್ಳೇಬೇಕಾಗುತ್ತೆ. ಸೊ ಈ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ಸ್ಟಾಪ್ ಲಾಸ್ ಪಾಯಿಂಟ್ ಬಂದ್ಬಿಟ್ಟು 12.80 ಇದೆ ಅಲ್ವಾ, ಇದನ್ನು
ನಾವೇನು ಮಾಡಬೇಕು, 500 ಡಿವೈಡೆಡ್ ಬೈ ನಮ್ಮದು ಸ್ಟಾಪ್ ಲಾಸ್ ವ್ಯಾಲ್ಯೂ ಎಷ್ಟು, ನಮ್ಮ ಅಮೌಂಟ್ ಲಾಸ್ ಆದರೆ 500 ರುಪೀಸ್ ಹೋಗ್ಬೇಕು. ಅದನ್ನು ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಕ್ಯಾಲ್ಕುಲೇಟ್ರಲ್ಲಿ ಚೆಕ್ ಮಾಡ್ಕೊತಿದ್ದೀನಿ. $500 ಡಿವೈಡೆಡ್ ಬೈ 12.80. ಸೊ 39 ಸ್ಟಾಕ್ ನಾವು ತೊಗೊತಿದ್ವಿ. ಇದರಲ್ಲಿ 39 ಪಾಯಿಂಟ್ ಸಮಥಿಂಗ್ ಬರುತ್ತೆ. 39 ತೊಗೊಳ್ಳಿ. 39 ಬಂದಾಗ 39 ಸ್ಟಾಕ್ನ ಎಂಟ್ರಿ ಮಾಡಬೇಕು. ಇದರಲ್ಲಿ ಆ ಸ್ಟಾಕ್ ವ್ಯಾಲ್ಯೂ ಆಗಲಿ ಅದನ್ನೇನು ತಲೆ ಕೆಡಿಸ್ಕೋಬೇಡಿ. 39 ನಂಬರ್ ಆಫ್ ಶೇರ್ಸ್ನ ನಾವು ಬೈ ಮಾಡ್ತಿದ್ದೀವಿ. 39 ಬೈ ಮಾಡಿದ್ಮೇಲೆ ಸೊ ಇದರಲ್ಲಿ ಟಾರ್ಗೆಟ್ ಬಂದ್ಬಿಟ್ಟು ಏನಾಗಿದೆ, 27.60 ಪಾಯಿಂಟ್ಸ್ ನಮಗೆ ಟಾರ್ಗೆಟಲ್ಲಿ ಅಚೀವ್ ಆಗುತ್ತೆ. 27 ಪಾಯಿಂಟ್. ಸೊ ನಮ್ಮ ಹತ್ರ 39 ಸ್ಟಾಕ್ ಇರುತ್ತೆ. ಸ್ವಲ್ಪ ದಿನ ಆದಮೇಲೆ ಅದು 27 ಪಾಯಿಂಟ್ ಮೇಲೆ ಹೋದಾಗ ನಮ್ಮ ಟಾರ್ಗೆಟ್ ಅಚೀವ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ 27.60 ಆಲ್ಮೋಸ್ಟ್ 1076 ರುಪೀಸ್ ನಮಗೆ ಪ್ರಾಫಿಟ್ ಆಗುತ್ತೆ. ನಾವು ಆ ಸ್ಟಾಕಲ್ಲಿ ಅಲ್ಲಿಂದ ಎಕ್ಸಿಟ್ ಆಗಬೇಕು. ಸೊ ಜಾಸ್ತಿ ದಿನ ಹೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಮಗೆ ಎಕ್ಸಾಕ್ಟ್ಲಿ ಟಾರ್ಗೆಟ್ ಎಲ್ಲಿ ಬಂದಿದೆ ಅಂತಂದರೆ, ಒಂದು 2 ದಿನ ಗ್ಯಾಪ್ ಅಪ್ ಓಪನ್ ಆದಾಗ ನೆಕ್ಸ್ಟ್ ಡೇಸ್ಗೆ ಬಂದಿದೆ. ಸೊ ನಮಗೆ ಎಕ್ಸಾಕ್ಟ್ಲಿ ಚೆಕ್ ಮಾಡೋದಂತಂದರೆ ಎಂಟ್ರಿ ಆಗಿದ್ದು ಫಸ್ಟ್, ಇನ್ ಕೇಸ್ ನಾವು ಫಸ್ಟ್ ಕ್ಯಾಂಡಲಲ್ಲಿ ಎಂಟ್ರಿ ಆಗಿದ್ದರೆ ಅದು ಟಾರ್ಗೆಟ್ ಬರೋಷ್ಟೊತ್ತಿಗೆ ನಮಗೆ 46 ಡೇಸ್ ಟೈಮ್ ಸಿಕ್ಕೊಳ್ಳೋದು. 46 ಅಂದರೆ 1.5 ಮಂತಲ್ಲಿ ನಮಗೆ ಆ ಸ್ಟಾಕಲ್ಲಿ ಸಿಕ್ಕಿದ್ದು ಆಲ್ಮೋಸ್ಟ್ ಅರೌಂಡ್ ಎಂಟ್ರಿ ಲೆವೆಲ್ ಇದು ಅಂತಂದರೆ 46 ಡೇಸಲ್ಲಿ ಆಲ್ಮೋಸ್ಟ್ 20%. ಒಂದು ಇಯರಾಗಿ ನೀವು 5 ಸ್ಟಾಕ್ಸ್ ಬೈ ಮಾಡಿದ್ರು ಎಕ್ಸಾಕ್ಟಲ್ಲಿ 5 ಸ್ಟಾಕಲ್ಲಿ ನೀವು ಹಾಕಿರೋ ಅಮೌಂಟ್ ಡಬಲ್ ಆಗುತ್ತೆ. ಒಂದು ವರ್ಷದಲ್ಲಿ ಅಮೌಂಟು ಏನು ಅಮೌಂಟ್ ಹಾಕಿರ್ತೀರ ಅದು ಡಬಲ್ ಆಗುತ್ತೆ. ಅಂದರೆ ಇದಕ್ಕಿಂತ ಒಂದು ಒಳ್ಳೆ ಸ್ಟ್ರಾಟಜಿ ಬೇಡ. ಸೊ ನಾವು ನೆಕ್ಸ್ಟ್ ಚೆಕ್ ಮಾಡೋಣ. ಇದೊಂದೇ ಅಲ್ಲ, ಈ ಥರ ತುಂಬ ಸ್ಟಾಕು ಸಿಗುತ್ತೆ. ಈ ಥರ ಸ್ಟಾಕ್ನ ಹೇಗೆ ಸರ್ಚ್ ಮಾಡೋದು ಅಂತಂದರೆ, ನನ್ನ ಹತ್ರ ಒಂದು ಸ್ಕ್ಯಾನರ್ ಇದೆ, ಅದು ನಾನು ರೆಡಿ ಮಾಡಿರೋದು. ಅದು ಬೇಕು ಅಂತಂದರೆ ನಿಮಗೆ ಕೆಳಗಡೆ ಸ್ಕ್ಯಾನರ್ ಅಂತ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಅದರ ಲಿಂಕ್ ಕಳಿಸ್ತೀನಿ. ನೀವು ಆ ಲಿಂಕ್ ಮುಖಾಂತರ ಈಗ ಯಾವುದು ಸ್ಟಾಕು ನಿಮಗೆ ಈ ಥರ ಯಾವತ್ತಿನ ಡೇಟಲ್ಲಿ ಕ್ರಾಸ್ ಓವರ್ ಆಗಿದೆ ಅಂತ ನೀವು ಮ್ಯಾನ್ಯಲಿ ಚೆಕ್ ಮಾಡೋಕ್ಕೆ ಹೋದರೆ ತುಂಬ ಟೈಮ್ ಆಗುತ್ತೆ. ಸೊ ನಾನು ಆಲ್ರೆಡಿ ಆ ಸ್ಕ್ಯಾನರಲ್ಲಿ ಆಟೋಮೆಟಿಕ್ಲಿ ಇವತ್ತಿನ ದಿನ ಯಾವ್ದಾವ್ದು ಸ್ಟಾಕಲ್ಲಿ ಒಂದು ನಿಫ್ಟಿ 500 ಸ್ಟಾಕಲ್ಲಿ ಯಾವ್ದು ಈ ಥರ ಕ್ರಾಸ್ ಓವರ್ ಆಗಿದೆ ಅದರದ್ದು ಲಿಸ್ಟ್ ಕೊಡುತ್ತೆ ಆಟೋಮೆಟಿಕ್. ಆ ಲಿಂಕ್ ನೀವು ಸರ್ಚ್ ಮಾಡಿ ಸ್ಕ್ಯಾನ್ ಅಂತ ಕೊಟ್ಟ ತಕ್ಷಣ ಆವತ್ತಿನ ದಿನದಲ್ಲಿ ಯಾವ್ದಾವುದು ಕ್ರಾಸ್ ಓವರ್ ಆಗಿದೆ ಅದು ನಮಗೆ ಸಿಕ್ಬಿಡುತ್ತೆ. ಸೊ ಇನ್ನೊಂದು ದಿನ ನಾವು ಏನು ಡೆತ್ ಕ್ರಾಸ್ ಓವರ್ ಆಗುತ್ತಲ್ಲ ಅದು ನಾವು ತಲೆಕೆಡಿಸ್ಕೋಬೇಕಾಗಿಲ್ಲ. ಯಾಕಂದರೆ ನಾವು ಬೈಯಿಂಗ್ ಇದರಲ್ಲಿರೋದ್ರಿಂದ ಸ್ವಿಂಗ್ ಟ್ರೇಡಿಂಗಲ್ಲಿ. ಸೊ ಯಾವಾಗ ಈ ನಮ್ಮ ಗೋಲ್ಡನ್ ಕ್ರಾಸ್ ಓವರ್ ಏನಿದೆಯಲ್ಲ ಅದು ಬಂದ ತಕ್ಷಣ ನಾನು ಬೇಗ ಇದನ್ನು ಚೆಕ್ ಮಾಡ್ತಾ ಹೋಗ್ತೀನಿ. ಇವಾಗ ಕ್ರಾಸ್ ಓವರ್ ಆದ ತಕ್ಷಣ ಪ್ರೀವಿಯಸ್ಲಿ ಸ್ವಿಂಗ್ ಹೈ ಅವತ್ತಿನ ದಿನ ತನಕನೂ ಇದೇ ಇರೋದ್ರಿಂದ ನಾವು ಇದನ್ನು ಈ ದಿನದ ಹೈಯನ್ನೇ ನಾವು ಮಾರ್ಕ್ ಮಾಡಿ ಇಟ್ಕೊಬೇಕಾಗುತ್ತೆ. ಸೊ ಸ್ಟಾಕ್ ಕೆಳಗಡೆ ಬಂದೇ ಬರುತ್ತೆ ಆಬ್ವಿಯಸ್ಲಿ. ಇದು ಕ್ರಾಸ್ ಓವರ್ ಆದ ತಕ್ಷಣ ಬಂದಿದೆ ಸ್ಟಾಕ್ ಕೆಳಗಡೆ. ಸೊ ನಾನು ಹೇಳೋ ಪ್ರಕಾರ ಸೊ ಇಲ್ಲೇನಾಗಿದೆ ಅಂತಂದರೆ, ನೀವು ವಾಲ್ಯೂಮ್ ಕನ್ಫರ್ಮೇಷನ್ ಇಲ್ಲಿ ನೋಡಿದ್ರೆ ವಾಲ್ಯೂಮ್ ಅಂತ ಏನು ಬಂದಿಲ್ಲ. ಸೊ ನೀವು ಎಂಟ್ರಿ ಆಗಿದ್ರೂ ಕೂಡ ಲಾಸ್ ಇಲ್ಲ. ಸೊ ವಾಲ್ಯೂಮ್ ಇದ್ದಷ್ಟು ನಮ್ಗೆ ಒಳ್ಳೆಯದು. ಸೊ ಏನು ಮಾಡಬೇಕು ಅಂತಂದರೆ, ಇಲ್ಲಿಂದ ಯಾವಾಗ ಇದೊಂದು ಒಳ್ಳೆ ಬುಲಿಶ್ ಕ್ಯಾಂಡಲ್ ಸಮ್ಟೈಮ್ಸ್ ಇದರಲ್ಲಿ ವಾಲ್ಯೂಮ್ ಬಂದಿಲ್ಲ, ಬಟ್ ಆದರೂ ಕ್ಯಾಂಡಲ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಇದನ್ನೇನಾದರೂ ನಾವು ಎಂಟ್ರಿ ಮಾಡಿದ್ರೆ ಇದನ್ನು ಸ್ಟಾಪ್ ಲಾಸ್ ಅಂತ ಇಟ್ಕೊಳ್ಳಿ. ಇದೇ ಕ್ಯಾಂಡಲ್ ಸಾಕು, ಬೇರೆ ಏನು ಬೇಡ. ಸ್ವಿಂಗ್ ಲೋ ಏನು ಬೇಡ. ತುಂಬ ಸ್ಟ್ರಾಂಗ್ ಕ್ಯಾಂಡಲ್ ಇರೋದ್ರಿಂದ ಇದ್ರದ್ದು ಏನು ಲೋ ಬಂದಿದೆ ಅಷ್ಟಕ್ಕೆ ನಾವು ತೊಗೊಂಡು 1:2 ನಾವು ಟಾರ್ಗೆಟ್ನ ನಾವು ಚೆಕ್ ಮಾಡಬೇಕು. 1:2ಗೆ ನಾವು ಸೆಟ್ ಮಾಡಿಬಿಡೋಣ. 1:2 ಅಂದರೆ ಯಾವತ್ತು ಬಂದಿದೆ, 1:2 ಎಕ್ಸಾಕ್ಟ್ಲಿ 1:2 ಈ ಕ್ಯಾಂಡಲ್ಗೆ ಬಂದಿದೆ. ಸೊ ಎಷ್ಟು ಡೇಸ್ ಬಂದಿದೆ 1:2 ಸ್ಟಾಪ್ ಲಾಸ್ ಆಗಿಲ್ಲ. 1:2 51 ಬಾರ್ಸ್ ಅಗೇನ್ 1.5 ಮಂತಿಗೆ ಮತ್ತೆ ಒಂದು ಬಂದಿದೆ. ಸೊ ಅದರ ನೆಕ್ಸ್ಟ್ ಟಾರ್ಗೆಟ್ ನೆಕ್ಸ್ಟ್ ನೋಡೋಣ. ಗೋಲ್ಡನ್ ಕ್ರಾಸ್ ಓವರ್ ಯಾವಾಗ ಆಗಿದೆ ಆ ಟೈಮಲ್ಲಿ ಇದೊಂದು ಡೆತ್ ಕ್ರಾಸ್ ಓವರ್ ಆಗಿದೆ, ಮತ್ತೆ ಗೋಲ್ಡನ್ ಕ್ರಾಸ್ ಓವರ್ ಆಗಿದೆಲ್ಲ. ಸೊ ಈ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಯಾವಾಗ ಗೋಲ್ಡನ್ ಡೆತ್ ಏನು ಕ್ರಾಸ್ ಓವರ್ ಇದೆಯಲ್ಲ ಅದಕ್ಕಿಂತ ಕ್ಯಾಂಡಲ್ಸ್ ಹೈ ಲೋ ಅಥವಾ ಕೆಳಗಡೆ ಇದೆ ಅಂತಂದರೆ ಲೈನ್ಸಿಂದ ಎರಡನ್ನ ಪ್ರೀವಿಯಸ್ ಸ್ವಿಂಗ್ ಹೈನೇ ನಾವು ಚೆಕ್ ಮಾಡ್ಕೋಬೇಕು. ಇದೇ ನಮಗೆ ರೆಸಿಸ್ಟೆನ್ಸ್, ಇವೆಲ್ಲ ರೆಸಿಸ್ಟೆನ್ಸ್ ಇದ್ರ ಮೇಲೆ ಬೇಸ್ ಬರ್ತವೆ. ಸೊ ಹಂಗಾಗಿ ನಾವು ಇದನ್ನೇ ತೊಗೋಬೇಕು. ಇದೇನಿದೆಯಲ್ಲ ಹೈ ಅದನ್ನು ತೊಗೋಬೇಕು. ಇದನ್ನು ತೊಗೊಂಡಾಗ ನಮಗೆ ರಿಸ್ಕ್ ಟು ರಿವಾರ್ಡ್ ರೇಷಿಯೋನ ಸೆಟ್ ಮಾಡ್ಕೊಂಡ್ಬಿಟ್ಟು ಒಂದೊಳ್ಳೆ ವ್ಯಾಲ್ಯೂಮ್, ಇಲ್ಲಿ ವಾಲ್ಯೂಮ್ ಕೂಡ ಒಳ್ಳೆ ಸಪೋರ್ಟ್ ಇದೆ ಇಲ್ಲಿ. ಸೊ ನಾವೇನು ಮಾಡೋಣ, ಒಂದು ಒಳ್ಳೆ ಬೈಯಿಂಗ್ ಕ್ಯಾಂಡಲ್, ಇದು ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಲ್ ಇದೆಲ್ಲ. ಈ ಕ್ಯಾಂಡಲಲ್ಲಿ ನಾವು ಎಂಟ್ರಿ ತೊಗೊಂಡ್ರೆ ಈ ಸ್ವಲ್ಪ ನಾವು ಕನ್ಫ್ಯೂಷನ್ ಇರೋದ್ರಿಂದ ಇದನ್ನು ಲೋ ಆಗಿ ತೊಗೊಳ್ಳೋಣ, ಸ್ಟಾಪ್ ಲಾಸ್ ಆಗಿ ತೊಗೊಳ್ಳೋಣ. ಇದ್ರ ಹೈ ಬ್ರೇಕ್ ಆದ ತಕ್ಷಣ ನಾವು ಎಂಟ್ರಿ ಮಾಡೋಣ. ಸೊ ಪರ್ಫೆಕ್ಟಾಗಿ ಇದಕ್ಕಿಂತ ಕೆಳಗೆ ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಡೋಣ. ಇದು ಫಿಕ್ಸ್ಡ್ 500 ಡಿವೈಡೆಡ್ ಬೈ ಇಲ್ಲಿ ಏನು ಪಾಯಿಂಟ್ ಸ್ಟಾಪ್ ಲಾಸ್ ಪಾಯಿಂಟ್ ಬರುತ್ತೆ, 11.75 ಅದು ಬರುತ್ತೆ. ತೊಗೊತೀವಿ. 1:2 ತನಕ ವೆಯ್ಟ್ ಮಾಡ್ತೀವಿ.
ಸ್ಟಾಕಿಂದ ಎಕ್ಸಿಟ್ ಆಗ್ತೀವಿ. ಸೊ ಇದು ತುಂಬ ಶಾರ್ಟ್ ಟೈಮಲ್ಲೇ ಬಂದಿದೆ ಅಂತ ಅನಿಸುತ್ತೆ. ಯಾಕಂತಂದರೆ ವಿದಿನ್ ಶಾರ್ಟ್ ಎಷ್ಟು ಅಂತ ಇಲ್ಲಿ ಎಂಟ್ರಿ ಆಗಿದ್ದೀವಿ ನಾವು 5% ಸ್ಟಾಪ್ ಲಾಸ್ ಇತ್ತು. ಇದರಲ್ಲಿ 10% ವಿದಿನ್ 17 ಡೇಸಲ್ಲಿ ಬಂದಿದೆ, ವಿದಿನ್ 1 ಮಂತಲ್ಲಿ ಬಂದಿದೆ. ಸೊ ಇದುವರೆಗೆ ಬ್ಯಾಕ್ ಟು ಬ್ಯಾಕ್ 3 ಗೋಲ್ಡನ್ ಕ್ರಾಸ್ ಓವರ್ನ ಚೆಕ್ ಮಾಡಿದ್ದೀವಿ, ಯಾವುದರಲ್ಲೂ ಕೂಡ ಸ್ಟಾಪ್ ಲಾಸ್ ಆಗಿಲ್ಲ. ಸೊ ಇನ್ನೊಂದು ಚೆಕ್ ಮಾಡೋಣ. ಡೆತ್ ಕ್ರಾಸ್ ಓವರ್ ಆಗಿದೆ, ನಮಗೆ ಡೆತ್ ಕ್ರಾಸ್ ಓವರ್ ಬೇಡ. ನಾವು ನೆಕ್ಸ್ಟ್ ಸೀದಾ ಗೋಲ್ಡನ್ ಕ್ರಾಸ್ ಓವರ್ನೇ ಹುಡ್ಕೋಣ. ಗೋಲ್ಡನ್ ಕ್ರಾಸ್ ಓವರ್ ಎಲ್ಲಾಗಿದೆ? ಸೊ ಗೋಲ್ಡನ್ ಕ್ರಾಸ್ ಓವರ್ ಇಲ್ಲಾಗಿದೆ. ಸೊ ನಾವೇನು ಮಾಡಬೇಕು, ಗೋಲ್ಡನ್ ಕ್ರಾಸ್ ಓವರ್ ಆದ ತಕ್ಷಣವೇ ಅದಕ್ಕೊಂದು ಮಾರ್ಕ್ ಮಾಡ್ಕೊಬಿಡ್ಬೇಕು. ಏನು ಹೈ ಇದೆ ಪ್ರೀವಿಯಸ್ಲಿ, ರೀಸೆಂಟ್ ಹೈ ಇದ್ದರೆ ಇನ್ನೂ ಒಳ್ಳೆಯದು, ಆ ಹೈನೇ ಮಾರ್ಕ್ ಮಾಡ್ಕೊಳ್ಳೋಣ. ಯಾವಾಗಾದರೂ ನಾನು ಈ ಥರ ಹೈ ಮಾರ್ಕ್ ಮಾಡಿದಾಗ ಬೇಕಾದರೆ ಚೆಕ್ ಮಾಡಿ, ಆ ಹೈ ಹತ್ರ ಬಂದ ತಕ್ಷಣ ಸ್ಟಾಕ್ನ ನಿಂತ್ಕೊಳ್ಳೋದು. ಏನಕ್ಕೆ ಅಲ್ಲಿ ವಾಲ್ಯೂಮ್ ಬಿಲ್ಡಪ್ ಆಗುತ್ತೆ. ವಾಲ್ಯೂಮ್ ಅಂದರೆ ಸೊ ಸ್ವಲ್ಪ ದಿನ ನಿಲ್ಲಬೇಕು. ಯಾವುದೇ ಸ್ಟಾಕು ಸಡನ್ನಾಗಿ ರೈಸ್ ಆಗ್ತಿದೆ ಅಂದರೆ ಅದು ಒಳ್ಳೆಯದಲ್ಲ. ಒಂದು 3 to 4 ಡೇಸ್ ಕನ್ಸಾಲಿಡೇಷನ್ ಆಗಬೇಕು. ಇದು ರೆಸಿಸ್ಟೆನ್ಸ್ ಫೇಸ್ ಮಾಡ್ತಿರೋದ್ರಿಂದ ಇಲ್ಲಿ ನಮಗೆ ಕನ್ಸಾಲಿಡೇಷನ್ ಆಗುತ್ತೆ. ಕನ್ಸಾಲಿಡೇಷನ್ ಆದ ತಕ್ಷಣ ಏನು ಮಾಡಬೇಕು, ಅದು ಬ್ರೇಕ್ ಆಗುತ್ತಲ್ಲ, ಬ್ರೇಕ್ ಆದ ತಕ್ಷಣವೇ ಒಂದು ಒಳ್ಳೆ ಕ್ಯಾಂಡಲ್, ಈ ಥರ ಕ್ಯಾಂಡಲ್ಸ್ ಬಾಟಮ್ ಇದೆಲ್ಲ ಒಳ್ಳೆ ಹೈ ಬುಲಿಶ್ ಕ್ಯಾಂಡಲ್ಸ್. ಇಲ್ಲೇನಿತ್ತು ಸ್ಮಾಲ್ ಕ್ಯಾಂಡಲ್ ಕಾಣ್ತಿದೆಯಲ್ಲ ಇಲ್ಲಿ ಡೋಜಿ ಟೈಪು, ಇದೆಲ್ಲ ಹೈ ಬುಲಿಶ್. ಈ ಥರ ಟೈಮಲ್ಲಿ ಕನ್ಫರ್ಮ್ ಆಗಿ ಇದು ಸ್ಟಾಕು ಮೇಲೆ ಹೋಗೇ ಹೋಗುತ್ತೆ. ಸೊ ಕನ್ಸಾಲಿಡೇಷನ್ ಇದೆ. ಆ್ಯಕ್ಚುಲಿ ಈ ಕ್ಯಾಂಡಲೇ ಬ್ರೇಕ್ಔಟ್ ಆಗಿದೆ, ಬಟ್ ನೆಕ್ಸ್ಟು ಸ್ಟ್ರಾಂಗ್ ಇಲ್ಲದೇ ಇರೋದ್ರಿಂದ ಇಲ್ಲಿ ಕೆಳಗೆ ಬಂದಿದೆ ಸ್ಟಾಕು. ಅದಾದಮೇಲಿಂದ ನಾವು ಇಲ್ಲೆಲ್ಲೂ ಎಂಟ್ರಿ ಮಾಡೋಕ್ಕೆ ಡೌಟ್ ಇದೆ, ಡೋಜಿ ಆಗ್ತಿದೆ, ಮೇಲೆ ಕೆಳಗೆ ಆಗ್ತಿದೆ ಅಂದರೆ ಈ ಕ್ಯಾಂಡಲ್ ಇಂಥ ಕ್ಯಾಂಡಲ್ ಸಿಕ್ಬಿಡ್ತು ಅಂದರೆ ಎಂಟ್ರಿ ಆಗಿಬಿಡ್ಬೋದು. ಕಣ್ಣು ಮುಚ್ಕೊಂಡು ಎಂಟ್ರಿ ಆಗಿಬಿಡಿ. ಅದು ಇಲ್ಲ ನಾನು ನಮ್ಮ ಸ್ಟ್ರಾಟಜಿ ಪ್ರಕಾರ ಎಂಟ್ರಿ ಆಗ್ತೀರಾ ಅಂತಂದರೆ ಇಲ್ಲೇ ಎಂಟ್ರಿ ಆದ್ರಿ ಸೀದಾ ಈ ರೀಸೆಂಟ್ ಬುಲ್ಲಿಶ್ ಕ್ಯಾಂಡಲ್ ಇದು. ಸೊ ಇಲ್ಲಿಂದಲೇ ನಮಗೆ ಬ್ರೇಕ್ಔಟ್ ಆಗಿದೆ. 4.3% ಸ್ಟಾಪ್ ಲಾಸ್ ಇದೆ. ಇಲ್ಲಿ 7 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇದೆ. ಸೊ ಟಾರ್ಗೆಟ್ ಬಂದುಬಿಟ್ಟು 1:2 ಇದು ಕೂಡ ವಿದಿನ್ ಶಾರ್ಟ್ ಟೈಮಲ್ಲಿ ಅಚೀವ್ ಆಗಿದೆ. ಇಲ್ಲಿಗೆ ಈ ಕ್ಯಾಂಡಲಲ್ಲಿ ಅಚೀವ್ ಆಗಿದೆ. ಸೊ ಆ ಕ್ಯಾಂಡಲ್ ಕೂಡ ಅಲ್ಲ, ಇಲ್ಲೊಂದು ರೆಡ್ ಕ್ಯಾಂಡಲ್ ಇದೆ, ಅದರಲ್ಲೇ ಹೈ ಅವತ್ತಿನ ದಿನ ಹೈ ಹೋಗ್ಬಿಟ್ಟು ನಮ್ಮ ಟಾರ್ಗೆಟ್ ಅಚೀವ್ ಆಗಿದೆ. ಸೊ ಎಷ್ಟು ದಿನದಲ್ಲಿ ನಮ್ಮ ಟಾರ್ಗೆಟ್ ಅಚೀವ್ ಆಗಿದೆ? 10 ಡೇಸಲ್ಲಿ ಅಚೀವ್ ಆಗಿದೆ. 10 ಡೇಸಲ್ಲಿ ನಮ್ಮ ಟಾರ್ಗೆಟ್ ಅಚೀವ್ ಆಗಿದೆ. ಸೊ ಇದೇ ಥರ ನಾವು ಚೆಕ್ ಮಾಡ್ತಾ ಹೋದರೆ ತುಂಬ ಎಕ್ಸಾಂಪಲ್ ಸಿಗುತ್ತೆ ನಿಮಗೆ. ಈಸಿಯಾಗಿ ಪರ್ಫೆಕ್ಟಾಗಿ ಎಂಟ್ರಿ ಆಗ್ಬೋದು, ಏನು ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆಯೇ ಇಲ್ಲ. ಸೊ ಇನ್ನೊಂದು ಸಿಕ್ಕಿದೆ ನೋಡಿರಿ, ಇಲ್ಲಿ ಇದನ್ನು ರೆಸಿಸ್ಟೆನ್ಸ್ ಆಫ್ ಕೇಸ್. ಯಾವಾಗ ನೋಡಿರಿ ಈ ಸ್ಟೇಜಲ್ಲಿ ಕನ್ಸಾಲಿಡೇಷನ್ ಆಗುತ್ತೆ, ನೆಕ್ಸ್ಟ್ ಇದೇ ಪ್ರೈಸಲ್ಲಿ ಸ್ಟಾಕ್ ಬಂದ ತಕ್ಷಣ ನಮ್ಮ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗೋದಿಲ್ಲ. ಸ್ಟಾಪ್ ಲಾಸ್ಗಿಂತನೂ ಮೇಲೆ ಬೇಕಾದರೆ ಸ್ಟಾಪ್ ಲಾಸ್ ಇನ್ ಕೇಸ್ ಈ ರೇಂಜಲ್ಲಿ ಇಡ್ತೀವಿ ಅಂತಂದರೂ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗೋದಿಲ್ಲ. ಸ್ಟಾಕು ಮೇಲ್ಗಡೆ ರಾಕೆಟ್ ಥರ ಮೇಲೆ ಹೋಗುತ್ತೆ. ಸೊ ಅವಶ್ಯಕತೆ ಇಲ್ಲ. 1:2ಗೆ ನಾವು ಟಾರ್ಗೆಟ್ನ ನಾವು ತಗೊಂಬಿಡೋಣ ಈಸಿಯಾಗಿ. 1.5 ಮಂತ್ 2 ಮಂತ್ ಒಳಗೆ ನಮಗೆ ಟಾರ್ಗೆಟ್ ಈಸಿಯಾಗಿ ಬರುತ್ತೆ. ಸೊ ಯಾವಾಗ ನಾವು ಗೋಲ್ಡನ್ ಕ್ರಾಸ್ ಓವರ್ನ ಯೂಸ್ ಮಾಡೋದಾದರೆ ಒಳ್ಳೆ ಮೆಥಡಲ್ಲಿ ಯೂಸ್ ಮಾಡಬೇಕು, ಈ ಥರ ಮೆಥಡಲ್ಲಿ ಯೂಸ್ ಮಾಡಬೇಕು. ಸೊ ನಿಮಗೆ ಈ ಥರ ಏನಾದರೂ ಸ್ಟ್ರಾಟಜಿಲಿ ನೀವು ಗೋಲ್ಡನ್ ಕ್ರಾಸ್ ಓವರ್ ಆಗಿರೋ ಸ್ಟಾಕ್ನ ಲಿಂಕ್ ಏನಾದರೂ ಬೇಕು, ಪ್ರತಿದಿನ ನಿಮಗೆ ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಅಂತಂದರೆ ನಮಗೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ಇದ್ರ ಲಿಂಕನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀನಿ. ನಿಮಗೆ ಎಷ್ಟು ಕಮೆಂಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು. ಸೊ ಅದ್ರ ಮೇಲೆ ನಾನು ತುಂಬ ಕಮೆಂಟ್ಸ್ ಏನಾದರೂ ಬಂದರೆ ನಾನು ನೆಕ್ಸ್ಟ್ ಅದನ್ನು ಹೇಗೆ ನಾವು ಡೆವಲಪ್ ಮಾಡಿ ಇನ್ ಕೇಸ್ ಇದನ್ನು ಆ ವೆಬ್ಸೈಟಿಗೆ ಹೋಗ್ಬಿಟ್ಟು ಹೇಗೆ ಈ ಥರದ ಸ್ಟ್ರಾಟಜಿನ ನಾವು ಮ್ಯಾನ್ಯಲಾಗಿ ಸರ್ಚ್ ಮಾಡೋ ಬದಲು ಅದರಲ್ಲಿ ಆಟೋಮೆಟಿಕ್ಕಾಗಿ ನಾವು ಹೇಗೆ ಕ್ರಿಯೇಟ್ ಮಾಡಬೇಕು ಅದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ.